ನಕಲಿ ಕರಾರು ಪತ್ರ ಸೃಷ್ಟಿಸಿಕೊಂಡು ಖಾಸಗಿ ಸಂಸ್ಥೆಯೊಂದು ಕೃಷಿ ಭೂಮಿಯನ್ನ ಕಬಳಿಸಲು ಮುಂದಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಬೆಂಗಳೂರು ಪೂರ್ವ ತಾಲೂಕಿನ ಬೊಮ್ಮೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 154ರಲ್ಲಿ 4 ಎಕರೆ ಕೃಷಿ ಭೂಮಿ ಇದ್ದು, ಗ್ರಾಮದ ದಿವಂಗತ ಚನ್ನಬಸವಯ್ಯ ಕುಟುಂಬದವರ ಒಳಜಗಳವನ್ನೇ ಬಂಡವಾಳ ಮಾಡಿಕೊಂಡು ನಕಲಿ ಕರಾರು ಪತ್ರ ಸೃಷ್ಟಿಸಿ ಜಮೀನನ್ನ ಕಬಳಿಸಲು ಖಾಸಗಿ ಸಂಸ್ಥೆ ಮುಂದಾಗಿದೆ ಎಂಬ ಆರೋಪ ಕೇಳಿ ಬಂದಿದ್ದು, ಈ ಸಂಬಂಧ ಸಂತ್ರಸ್ತ ಮಹಿಳೆ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಪೊಲೀಸರ ರಕ್ಷಣೆ ಕೇಳಿದ್ದಾರಲ್ಲದೆ ನ್ಯಾಯ ದೊರಕಿಸಿಕೊಡುವಂತೆ ಮನವಿ ಮಾಡಿದ್ದು, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯಕ್ಕೆ ಹೋಗಿ ಸ್ಟೇ ತರುವುದಾಗಿ ಹೇಳಿದ್ದಾರೆ. ಸರ್, ಇದು ಈ 4 ಎಕರೆ ನಮ್ಮ ಮನೆಯವ್ರದ್ದು ಹಸ್ಬೆಂಡ್ ಬ್ರದರ್ಸ್ ಇಬ್ರು ಶೇರ್ ಆಗಿರೋದು. ಅದು ಅವ್ರದ್ದು ಡೆತ್ ಆದ್ಮೇಲೆ ಅದು ಆಕ್ಚುಲಿ ಕೋರ್ಟಲ್ಲಿ ಇತ್ತು. ಇದು ಆ ಕೋರ್ಟಲ್ಲಿ ಇರುವಾಗ ಈ ಲ್ಯಾಂಡ್ನ ನಾನು ತಗೊಳ್ತೀನಿ ಅಂತ ಹೇಳಿ ಒಬ್ಬ MLC, ಮಾಜಿ MLC ಅವನ ಹೆಸರು ರಘು ಆಚಾರ್ಯ ಅಂತೇಳಿ, ಅವನು ನನಗೆ ಮನೆಗೆ 20 ಜನ ಕಳಿಸ್ಬಿಟ್ಟು ನಾನು ಕೊಡಲ್ಲ ಅಂದ್ರೂ ಬಲವಂತ ಮಾಡಿ ಒಬ್ಬ ಲಾಯರ್ನ ಕಳಿಸಿ ಇದನ್ನ ನೀವು ಮಾಡಿಕೊಡಿ, ನಾನು ಸಾಲ್ವ್ ಮಾಡ್ಕೊತೀನಿ. ಅದು ಒಂದು ಲಿಟಿಗೇಷನಲ್ಲಿ ಇತ್ತು. 3 ಜನಕ್ಕೆ ಅಗ್ರಿಮೆಂಟ್ ಆಗಿತ್ತದು. ಅಂದರೆ ನಮ್ಮ ಹಸ್ಬೆಂಡ್ ಅವರ ಅಣ್ಣ ಇದನ್ನ ಲಿಟಿಗೇಷನ್ ಮಾಡಿದ್ದ. ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು. ಹಂಗಾಗಿ ಇವನು ನನಗೆ ನಾನು ಸಾಲ್ವ್ ಮಾಡ್ಕೊತೀನಿ, ನಿಮ್ಗೆ ಅದು ಬೇಡ, ನಾನೇ ಎಲ್ಲ ಮಾಡಿಕೊಂಡು ನಾನು ಕ್ಲಿಯರ್ ಮಾಡಿ ನಿಮ್ಗೆ ಏನು ಅಮೌಂಟ್ ಇದೆ ಅದನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಅಂತ. ಅದು ಆದಮೇಲೆ ಅಗ್ರಿಮೆಂಟು JDಗೆ ಮಾಡ್ಕೊಂಡ. JDಗೆ ಮಾಡಾದ್ಮೇಲೆ ಅಮೌಂಟ್ ಕೊಡ್ತೀನಿ ಅಂತ 1 ರೂಪಾಯಿ ಕೊಡಲಿಲ್ಲ. ಅದು 2013 ಮಾಡ್ದ ಅವನು. 2013 ಆದಮೇಲೆ ನಾನು ಎಲ್ಲಪ್ಪ ಅಮೌಂಟ್ ಕೊಡ್ತೀನಿ ಅಂತ ಅಂದಾಗ ಕೊಡ್ತೀನಿ ಅಂತ ತಳ್ಕೊಂಡು ಬಂದ. 4 ಇಯರ್ಸ್ ಆದಮೇಲೆ ನನಗೆ 5 ಲಕ್ಷ, 2 ಲಕ್ಷ, 3 ಲಕ್ಷ ಅಂತ ಈ ಥರ ಅವನು ಒಂದು ಅಗ್ರಿಮೆಂಟ್ ಮಾಡ್ದ. 1 ರೂಪಾಯಿ ಅವನು ನನಗೆ ಕೊಡಲಿಲ್ಲ. ಅವನು ಇವಾಗ ಏನು ಹೇಳ್ತಾ ಇದ್ದಾನೆ, ನಾನೇ ತಗೊತೀನಿ ಅದನ್ನು, ನೀನು ಹೆಂಗೆ ಬರ್ತೀಯಾ, ಒಳಗಡೆ ಎಂಟ್ರಿ ಆಗ್ತೀಯಾ, ನೀನು ಬಿಡಿಸ್ಕೊಳ್ತೀಯ, ನಾನು ಅಲ್ಲಿ ರೌಡಿಸಮ್ ಎಲ್ಲ ಇಟ್ಟು ನಾನು ಮಾಡ್ತೀನಿ ಅಂತ ಹೇಳಿ ಒಂದು 50 ಜನ ಗುಂಡಾಗಳನ್ನ ಕರ್ಕೊಂಬಂದು ಇಟ್ಟು ನಮ್ಮನ್ನಲ್ಲಿ ಎಂಟ್ರಿ ಹೋಗ್ದಂಗೆ ಮಾಡಿದಾನ ಅವನು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಇದನ್ನ ನಾನು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕಂತ ಇದ್ದೀನಿ. ಇವಾಗ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಅಲ್ಲ, ನೀವು ಅಲ್ಲಿ ಲ್ಯಾಂಡ್ ಹತ್ರ ಯಾವ ರೀತಿ ನಿಮ್ಗೆ ದೌರ್ಜನ್ಯ ಮಾಡ್ತಾರೆ? ನಾವು ಅಲ್ಲಿ ಹೋದ್ರೆ ನಮ್ಮನ್ನ ಹೊಡಿಯಕ್ಕೆ ಬರ್ತಾರೆ, ನಮ್ಮನ್ನ ಬೈತಾರೆ, ಅಲ್ಲಿ ಎಂಟ್ರಿ ಹೋಗಕ್ಕೆ ಬಿಡಲ್ಲ, ನಮ್ಮನ್ನ ಅಷ್ಟು ಟಾರ್ಚರ್ ಮಾಡಕ್ಕೆ ಹೇಳಿದಾನ ಅವನು. ಒಬ್ಬ MLC ಅಂದ್ರೆ ಅವರು ಜನಪ್ರತಿನಿಧಿ, ಜನಗಳಿಗೆ ಕಷ್ಟಗಳಿಗೆ ಸ್ಪಂದಿಸುವಂತವ್ರು ಕಷ್ಟ ಕೊಟ್ರೆ ಹೇಗೆ ಅಂತ ಹೇಳಿ ಅವರೊಬ್ಬ ಮಾಜಿ MLC ಆಗಿ ಜನಗಳಿಗೆ ಹೆಲ್ಪ್ ಮಾಡೋ ಅಂತ ಮನುಷ್ಯ ಈಗ ಒಂದು ಹೆಣ್ಣಾದವಳನ್ನ, ಒಂದು ವಿಧವೆ ಹೆಣ್ಣನ್ನ ಅವನು ಈ ತರ ಮೋಸ ಮಾಡಿ ಬರ್ಸ್ಕೊಂಡ ನನ್ನ ಈ ತರ ಹಿಂಸೆ ಕೊಡ್ತಾ ಇದ್ದಾನಂದ್ರೆ ಅವನು ಎಂತ MLC ಆಗಿರಬಹುದು. ಈಗ ಫೈನಲ್ ನಿಮ್ಮ ಅಂತಿಮ ಹೇಗೆ ಹೋರಾಟ ಮಾಡ್ತಾರೆ? ಈಗ ನಾನು ಅದು ಕೊನೆ ಎಲ್ಲಿವರೆಗೂ ಮುಟ್ಟುತ್ತೆ, ಅದು ಕೋರ್ಟ್ ಕೇಸ್ ಆಗಿ ಅದು ಮುಗಿಯೋ ತನಕ ಅಲ್ಲಿ ಯಾರು ಒಳಗಡೆ ಹೋಗ್ಕೂಡ್ದಂತ ಹೇಳಿ ನಾನು ಒಂದು ಕಂಪ್ಲೇಂಟ್ ಕೊಟ್ಟು ನಾನು ಅದನ್ನ ತಗೊಂಡ್ಬರ್ತೀನಿ, ಸ್ಟೇ ತಗೊಂಡ್ಬರ್ತೀನಿ. ಅವನು ಅದನ್ನು ಮುಂದೆ ಏನು ಮಾಡ್ತಾನೆ ಮಾಡ್ಕೊಂಡ್ಲಿ.